ಹುಡುಗರು ಯಾವಾಗ ಬೇಕಾಗ್ತಾರಂದ್ರೆ ನಿಮಗೆ ಓಟಿಗೆ ಮಾತ್ರ ಬೇಕಾಗ್ತಾರ. ಅದಕ್ಕೊಂದು ತರ್ತೀರಿ ಮ್ಯಾಗ್ಲೇಪ್ನ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗ್ತಾರ, ನೀವು ಓಟ್ ಹಾಕಬೇಕು. ಇವತ್ತು ನಾವು ಮನಸ್ಸು ಮಾಡಿದರೆ ಬಿಜಾಪುರ ಜಿಲ್ಲೆಯಲ್ಲಿ 2-3 ಕಡೆ MLA ಆಗ್ಬೋದಾಗಿತ್ತು. ಇದೊಂದು ಏನಾಗೈತೆ ಅಂದ್ರೆ ನಮ್ಮವರಿಗೆ ಕೆಲವೊಂದು ಆ್ಯಂಗಲ್ನಲ್ಲಿ ಏನೋ ತಡೆ ಹಿಡಿದಕ್ಕಿಂತ ಹಿಂಗೆ ಮಾಡ್ಲಾಕತ್ತಾರ. ಅದಕ್ಕೆ ನಮ್ಮಂಥ ಈ ವೀರ ಸೇನಾನಿಗಳಿಗೆ ಮೂರ್ತಿಗೂ ಕಡೆ ಹಿಂಗೆ ಆಗ್ಲಾಕೈತಿ. ಎಷ್ಟು ಹೋರಾಟ ಮಾಡಿದ್ರು ಅದೇ. ಅದಕ್ಕೆ ದಯವಿಟ್ಟು ಬಿಜಾಪುರ ಜಿಲ್ಲೆ 8 ಶಾಸಕರು ಸಂಸದರಿಗೆ ಬಸನಗೌಡರು ಹೇಳ್ತಾರ, ಎಲ್ಲೇ ಒಂದು ಹೋದಲ್ಲಿ ಹೇಳ್ತಿರ್ತಾರೆ. ಹೆಂಗೆ ಹೇಳ್ತಾರಂದ್ರೆ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ನಾವು ಎಲ್ಲ ಅವರು ಭಾಳ ಒಂದು ತಾಯಿ ಮಗನ ಸಂಬಂಧ ಐತಿ, ನಾವು ಹಂಗೆ ಹೋಗೋಣ, ಅವರು ನಮ್ಮ ಜಾತಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಬಸನಗೌಡರು? ಬರೀ ಮಾತಿನಲ್ಲೇ ಬಸನಗೌಡರು, ಮಾತಿನಲ್ಲೇ MB ಪಾಟೀಲ್ರು, ಮಾತಿನಲ್ಲೇ ಶಿವಾನಂದ ಗೌಡರು, ಮಾತಿನಲ್ಲಿ ಮನೆ ಕಟ್ಟಬೇಡ್ರಿ. ನಮ್ಮ ಸಮಾಜನ ಅಷ್ಟೇನು ಇದು ಇಲ್ಲ. ಈಗ ಭಾಳ ಒಂದು ವಿದ್ಯಾವಂತರಾಗಿದ್ದಾರೆ, ಭಾಳ ವಿದ್ಯೆ ಐತಿ. ಮೊದಲಿಂದಿತ್ತು, ನಿಮ್ಮ ಕಾಲೆಲ್ಲ ಹೋಯ್ತು. 80ನೇ ಇಸ್ವಿಯಾಗ 70ನೇ ಇಸ್ವಿಯಾಗಿತ್ತು. ನೀವು ಹೇಳ್ದಂಗೆಲ್ಲ ಕೇಳಿದ್ರು. ಹುಡುಗರು ಯಾವಾಗ ಬೇಕಾಗ್ತಾರಂದ್ರೆ ನಿಮಗೆ ಓಟಿಗೆ ಮಾತ್ರ ಬೇಕಾಗ್ತಾರ. ಅದಕ್ಕೊಂದು ತರ್ತೀರಿ ಮ್ಯಾಗ್ಲೇಪ್ನ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗ್ತಾರ, ನೀವು ಓಟ್ ಹಾಕಬೇಕು. ಇವತ್ತು ನಾವು ಮನಸ್ಸು ಮಾಡಿದರೆ ಬಿಜಾಪುರ ಜಿಲ್ಲೆಯಲ್ಲಿ 2-3 ಕಡೆ MLA ಆಗ್ಬೋದಾಗಿತ್ತು. ಇದೊಂದು ಏನಾಗೈತೆ ಅಂದ್ರೆ ನಮ್ಮವರಿಗೆ ಕೆಲವೊಂದು ಆ್ಯಂಗಲ್ನಲ್ಲಿ ಏನೋ ತಡೆ ಹಿಡಿದಕ್ಕಿಂತ ಹಿಂಗೆ ಮಾಡ್ಲಾಕತ್ತಾರ. ಅದಕ್ಕೆ ನಮ್ಮಂಥ ಈ ವೀರ ಸೇನಾನಿಗಳಿಗೆ ಮೂರ್ತಿಗೂ ಕಡೆ ಹಿಂಗೆ ಆಗ್ಲಾಕೈತಿ. ಎಷ್ಟು ಹೋರಾಟ ಮಾಡಿದ್ರು ಅದೇ. ಅದಕ್ಕೆ ದಯವಿಟ್ಟು ಬಿಜಾಪುರ ಜಿಲ್ಲೆ 8 ಶಾಸಕರು ಸಂಸದರಿಗೆ ಬಸನಗೌಡರು ಹೇಳ್ತಾರ, ಎಲ್ಲೇ ಒಂದು ಹೋದಲ್ಲಿ ಹೇಳ್ತಿರ್ತಾರೆ. ಹೆಂಗೆ ಹೇಳ್ತಾರಂದ್ರೆ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ನಾವು ಎಲ್ಲ ಅವರು ಭಾಳ ಒಂದು ತಾಯಿ ಮಗನ ಸಂಬಂಧ ಐತಿ, ನಾವು ಹಂಗೆ ಹೋಗೋಣ, ಅವರು ನಮ್ಮ ಜಾತಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಬಸನಗೌಡರು? ಬರೀ ಮಾತಿನಲ್ಲೇ ಬಸನಗೌಡರು, ಮಾತಿನಲ್ಲೇ MB ಪಾಟೀಲ್ರು, ಮಾತಿನಲ್ಲೇ ಶಿವಾನಂದ ಗೌಡರು, ಮಾತಿನಲ್ಲಿ ಮನೆ ಕಟ್ಟಬೇಡ್ರಿ. ನಮ್ಮ ಸಮಾಜನ ಅಷ್ಟೇನು ಇದು ಇಲ್ಲ. ಈಗ ಭಾಳ ಒಂದು ವಿದ್ಯಾವಂತರಾಗಿದ್ದಾರೆ, ಭಾಳ ವಿದ್ಯೆ ಐತಿ. ಮೊದಲಿಂದಿತ್ತು, ನಿಮ್ಮ ಕಾಲೆಲ್ಲ ಹೋಯ್ತು. 80ನೇ ಇಸ್ವಿಯಾಗ 70ನೇ ಇಸ್ವಿಯಾಗಿತ್ತು. ನೀವು ಹೇಳ್ದಂಗೆಲ್ಲ ಕೇಳಿದ್ರು. ಹುಡುಗರು ಯಾವಾಗ ಬೇಕಾಗ್ತಾರಂದ್ರೆ ನಿಮಗೆ ಓಟಿಗೆ ಮಾತ್ರ ಬೇಕಾಗ್ತಾರ. ಅದಕ್ಕೊಂದು ತರ್ತೀರಿ ಮ್ಯಾಗ್ಲೇಪ್ನ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗ್ತಾರ, ನೀವು ಓಟ್ ಹಾಕಬೇಕು. ಇವತ್ತು ನಾವು ಮನಸ್ಸು ಮಾಡಿದರೆ ಬಿಜಾಪುರ ಜಿಲ್ಲೆಯಲ್ಲಿ 2-3 ಕಡೆ MLA ಆಗ್ಬೋದಾಗಿತ್ತು. ಇದೊಂದು ಏನಾಗೈತೆ ಅಂದ್ರೆ ನಮ್ಮವರಿಗೆ ಕೆಲವೊಂದು ಆ್ಯಂಗಲ್ನಲ್ಲಿ ಏನೋ ತಡೆ ಹಿಡಿದಕ್ಕಿಂತ ಹಿಂಗೆ ಮಾಡ್ಲಾಕತ್ತಾರ. ಅದಕ್ಕೆ ನಮ್ಮಂಥ ಈ ವೀರ ಸೇನಾನಿಗಳಿಗೆ ಮೂರ್ತಿಗೂ ಕಡೆ ಹಿಂಗೆ ಆಗ್ಲಾಕೈತಿ. ಎಷ್ಟು ಹೋರಾಟ ಮಾಡಿದ್ರು ಅದೇ. ಅದಕ್ಕೆ ದಯವಿಟ್ಟು ಬಿಜಾಪುರ ಜಿಲ್ಲೆ 8 ಶಾಸಕರು ಸಂಸದರಿಗೆ ಬಸನಗೌಡರು ಹೇಳ್ತಾರ, ಎಲ್ಲೇ ಒಂದು ಹೋದಲ್ಲಿ ಹೇಳ್ತಿರ್ತಾರೆ. ಹೆಂಗೆ ಹೇಳ್ತಾರಂದ್ರೆ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ನಾವು ಎಲ್ಲ ಅವರು ಭಾಳ ಒಂದು ತಾಯಿ ಮಗನ ಸಂಬಂಧ ಐತಿ, ನಾವು ಹಂಗೆ ಹೋಗೋಣ, ಅವರು ನಮ್ಮ ಜಾತಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಬಸನಗೌಡರು? ಬರೀ ಮಾತಿನಲ್ಲೇ ಬಸನಗೌಡರು, ಮಾತಿನಲ್ಲೇ MB ಪಾಟೀಲ್ರು, ಮಾತಿನಲ್ಲೇ ಶಿವಾನಂದ ಗೌಡರು, ಮಾತಿನಲ್ಲಿ ಮನೆ ಕಟ್ಟಬೇಡ್ರಿ. ನಮ್ಮ ಸಮಾಜನ ಅಷ್ಟೇನು ಇದು ಇಲ್ಲ. ಈಗ ಭಾಳ ಒಂದು ವಿದ್ಯಾವಂತರಾಗಿದ್ದಾರೆ, ಭಾಳ ವಿದ್ಯೆ ಐತಿ. ಮೊದಲಿಂದಿತ್ತು,